ಕಾಟೇರ ಸಿನಿಮಾದ ಕಥೆ ಹಾಗೆ ಟೈಟಲ್ ವಿಚಾರವಾಗಿ ನಿನ್ನೆಯಿಂದ ಶುರುವಾಗಿರುವಂತಹ ಸಮರ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಕಾಟೇರ ಕಥೆಗಾಗಿ 3 ದಿನ ರೆಸಾರ್ಟ್ ನಲ್ಲಿ ಇದ್ದಿದ್ದು ನಿಜ. 3 ದಿನದಲ್ಲಿ ಒಂದು ಚಿತ್ರದ ಕಥೆ ಮಾಡೋಕ್ಕಾಗುತ್ತಾ? ಕಾಟೇರ ಸಿನಿಮಾ ನೋಡಿಲ್ಲ, ಆದ್ರೆ ಚಿತ್ರಕಥೆ ನಂದೇ ಅಂತ ಹೇಳ್ತಾರೆ ಅಂತ ಹೇಳಿ ನಿರ್ಮಾಪಕ ಉಮಾಪತಿ ಗೌಡ ಹೇಳಿಕೆಗೆ ಕಾಟೇರ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಕೌಂಟರ್ ಕೊಟ್ಟಿದ್ದಾರೆ. ಕಾಟೇರಾಗೂ ಮುನ್ನ ಚೌಡಯ್ಯ ಹೆಸರಿಡುವಂತಹ ಚಿಂತನೆ ಇತ್ತು. ಉಮಾಪತಿ ಕೊಟ್ಟಿದ್ದು ಕಾಟೇರ ಚಿತ್ರಕ್ಕಲ್ಲ. ರೆಸಾರ್ಟ್ ಖರ್ಚು ಉಮಾಪತಿಗೆ ಟಾಂಗ್ ಕೊಟ್ಟ ನಿರ್ದೇಶಕ ತರುಣ್ ಸುಧೀರ್. ಉಮಾಪತಿ ಗೌಡ ನಿನ್ನೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ಅದನ್ನ ಉಲ್ಲೇಖ ಮಾಡಿದ್ದು. ರಾಬರ್ಟ್ ನಂತರದಲ್ಲಿ ಕಾಟೇರ ಕಥೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಕೂಡ ಚಿತ್ರತಂಡದ ಜೊತೆ ಟ್ರಾವೆಲ್ ಮಾಡಿದ್ದೆ ಅನ್ನುವಂತಹ ಮಾತನ್ನ ಹೇಳಿದ್ದು. ಅದಕ್ಕೆ ತರುಣ್ ಸುಧೀರ್ ಕೌಂಟರ್ ಕೊಟ್ಟಿದ್ದಾರೆ. ಅವರ 50ನೇ ಸಿನಿಮಾ ಮಾಡೋದು ಒಂದು ಕೂಡು ಬರುತ್ತಲ್ಲಿ. ಅದು ಯಾವುದು ಅಂತಂದರೆ ಒಡೆಯ ಏನಾಯಿತು ರೀಮೇಕು, ಆ ರೀಮೇಕ್ನೇ ನಾನು ಮಾಡೋದು ಅಂತ ಆಗುತ್ತೆ. ನನಗೆ ಅವತ್ತಿನ ನಾನು ಫಸ್ಟ್ ಪಿಕ್ಚರ್ ರಿಲೀಸ್ ಆಗಿಲ್ಲ, ನನಗೆ ಏನಾಗುತ್ತೆ ಗೊತ್ತಿಲ್ಲ. ನನಗೆ ರೀಮೇಕ್ ಆದರೂ ಓಕೆ, ಇನ್ನೊಂದಾದರೂ ಓಕೆ ಅನ್ನೋ ಥರ ನಾನು ಓಕೆ ಅಂದಿರ್ತೀನಿ. ಆ ಪಿಕ್ಚರ್ನ ಕೂಡ ಜೊತೆಗೆ ನೋಡಿರ್ತೀವಿ ನಾವು ಎಲ್ಲನೂ, ಅದೆಲ್ಲ ಓಕೆ ಆಗಿರುತ್ತೆ. ಅವರ ಬರ್ಡೇಗೆ 2017 ಬರ್ಡೇಗೆ ಒಂದು ಪೇಪರ್ ಆ್ಯಡ್ ಕೂಡ ಬರುತ್ತೆ. ಅದರಲ್ಲಿ D50 ಅಂತ ಅನೌನ್ಸ್ಮೆಂಟ್ ಆಗುತ್ತೆ, ನನ್ನ ಹೆಸರು ಬರುತ್ತೆ. ಅವತ್ತಿನ ಟೈಮಲ್ಲಿ ಆ ಪಿಕ್ಚರಿಗೆ ಪ್ರೊಡ್ಯೂಸರ್ ಅಂತ ಅಂದ್ಬಿಟ್ಟು AK56 ಅಂತ ಒಂದು ಪಿಕ್ಚರ್ ಮಾಡಿ ಸಿದ್ಧಾಂತ್ ಸರ್ ಅಂತ ಅಂದ್ಬಿಟ್ಟು ಅವರು ಚಕ್ರವರ್ತಿ ಕೂಡ ಮಾಡಿದರು, ಅವ್ರ ಹೆಸರು ಕೂಡ ಅಲ್ಲಿ ಬರುತ್ತೆ. ಸೊ ಆಯಿತು ಅನ್ನೋ ಟೈಮಲ್ಲಿ ಓಕೆ ಅಂತ. ಅದಾದಮೇಲೆ ಆ ಟೈಮಲ್ಲೇ ಚೌಕ ರಿಲೀಸ್ ಆಗಿ ಚೆನ್ನಾಗಾಗುತ್ತೆ. ನಮ್ಮ ದರ್ಶನ್ ಸರ್ ಪಿಕ್ಚರ್ಲ ನೋಡಿದ್ಮೇಲೆ ಏನಂತಾರೆ, ನೀನು ರೀಮೇಕ್ ಮಾಡಬೇಡ ಚಿನ್ನ, ಸ್ಟ್ರೈಟ್ ಮಾಡು. ನಿನ್ನ ಪಿಕ್ಚರ್ ನೋಡಿದಿನ ನಿನಗೆ ಪೊಟೆನ್ಷಿಯಲ್ ಇದೆ, ನೀನು ಸ್ಟ್ರೈಟ್ ಪಿಕ್ಚರೇ ಮಾಡು ಅಂತ ಅವ್ರು ಹೇಳ್ತಾರೆ. ಸರಿ ಬಾಸ್ ಅಂತ ನಾನು ಸ್ಕ್ರಿಪ್ಟು ಅದು ಇದು ಅಂತ ಯೋಚನೆ ಮಾಡ್ತಾ ಕೂತ್ಕೋತೀನಿ. ಅವತ್ತೊಂದು ದಿವಸ ನನಗೆ ಫೋನ್ ಮಾಡ್ತಾರೆ, ಚಿನ್ನ ಕಾಟೇರ ಅಂತ ಟೈಟ್ಲ್ ಹೆಂಗಿದೆ, ಚೆನ್ನಾಗಿದೆ ಬಾಸ್, ಯಾವುದಕ್ಕೆ? ಸುಮ್ಮನೆ ಹಂಗೆ ಅನ್ನಿಸ್ತು ನನಗೆ. ಇಲ್ಲಿ ದಾವಣಗೆರೆಯಲ್ಲಿ ಕಾಟಿ ಅಂತ ಒಬ್ಬ ಪೈಲೋನ್ ಹುಡುಗ, ಅವನ್ನ ಪ್ರೀತಿಯಿಂದ ಕಾಟಿ ಅಂತಾರೆ. ಕಾಟೇರ ಅನ್ನೋದು ಟೈಟ್ಲು ಚೆನ್ನಾಗಿರುತ್ತೆ, ಏನು ಅನ್ಸುತ್ತೆ ನಿನಗೆ? 2 ಟೈಟ್ಲ್ ಹೇಳಿದ್ರು, ಕಾಟಿ ಅಂತಲೂ ಹೇಳಿದ್ರು, ಕಾಟೇರ ಅಂತಲೂ ಹೇಳಿದ್ರು. 2 ಟೈಟ್ಲು. ನಿನ್ನ ಬ್ಯಾನರ್ ರಿಜಿಸ್ಟರ್ ಮಾಡಿಸು. ನಾನು ಅವಾಗ ಅಂದರೆ ಬಾಸ್ ನನ್ನ ಬ್ಯಾನರ್ ಇಲ್ಲ, ನಾನು ಶರಣ್ ಬ್ಯಾನರ್ನಲ್ಲಿ ಮಾಡ್ತಾ ಇರೋದು, ಲಡ್ಡು ಸಿನಿಮಾ ಹೌಸು. ನಮಗೆ ಒಂದು ಬ್ಯಾನರ್ಗೆ 2 ಟೈಟ್ಲ್ ರಿಜಿಸ್ಟ್ರೇಷನ್ ಮಾಡಿಸೋವಂಥದ್ದು ಇದಿದೆ. ಸೊ ನಮಗೆ ಅದು 2ಕ್ಕೂ ನಾವು ಬೇರೆ ಬೇರೆ ಇಟ್ಕೊಂಡ್ಬಿಟ್ಟಿದ್ದೀವಿ, ಅದು ಫುಲ್ ಆಗೋಗಿದೆ ಅಂತ. ಹೌದಾ ಸರಿ ಬಿಡು, ನಾನು ಬೇರೆ ಕಡೆ ಮಾಡಿಸ್ಕೋತೀನಿ ಅಂತ ಅಂದ್ಬಿಟ್ಟು ಅವತ್ತೊಂದು ಕಾನ್ವರ್ಸೇಷನ್ನು ಎಂಡ್ ಆಗಿರುತ್ತೆ. 2017 ಆಗಿರುತ್ತೆ ಅದು. ಅದಾದಮೇಲೆ ಅದು ಉಮಾಪತಿ ಸರ್ ಹೇಳ್ದಂಗೆ ಎಲ್ಲ ಕಡೆ ಅದು ಮತ್ತೆ ದರ್ಶನ್ ಸರ್ ಅವ್ರಿಗೆ ಹೇಳಿ ಅಲ್ಲಿ ಅವ್ರ ಬ್ಯಾನರಲ್ಲಿ ಅದು ಪ್ರೇಮ್ ಸರ್ ಪಿಕ್ಚರ್ ಇದು ಯಾವುದಕ್ಕೆ ನನಗೆ ಗೊತ್ತಿಲ್ಲ, ಅದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅದಾದಮೇಲೆ ನಾನು ರಾಬರ್ಟ್ ಕತೆ ಮಾಡ್ತೀನಿ, ದರ್ಶನ್ ಸರ್ಗೆ ಕತೆ ಹೇಳ್ತೀನಿ, ಅವ್ರು ಇಷ್ಟಪಡ್ತಾರೆ. ಬಟ್ ಅವತ್ತಿನ ಟೈಮ್ಗೆ ಮತ್ತೆ ಸಿದ್ಧಾಂತ್ ಸರ್ ಪ್ರೊಡಕ್ಷನ್ ಮಾಡೋದು ಅದೇನೋ ಸ್ವಲ್ಪ ಇದಾಗುತ್ತೆ, ಅವ್ರದ್ದು ಆಗಲ್ಲ ಅಂತಾರೆ. ಅವರೇ ನನಗೆ ಉಮಾಪತಿ ಸರ್ಗೆ ಮಾಡು ನೀನು, ಆಯಿತು ಬಾಸ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಸಿಗ್ತೀನಿ, ಅವ್ರಿಗೆ ಕತೆ ಹೇಳ್ತೀನಿ. ಅಲ್ಲಿಂದ ಒಂದು ಜರ್ನಿ ನಮ್ಮದು ಸ್ಟಾರ್ಟ್ ಆಗುತ್ತೆ. ಟೈಟ್ಲು ಅಂತ ಬಂದಾಗ ಇದಕ್ಕೆ ನಾನು ಫಸ್ಟ್ ವರ್ಕಿಂಗ್ ಟೈಟಲು ಚೌಡಯ್ಯ ಅಂತ ಇಟ್ಕೊಂಡಿದ್ದೆ ಸರ್. ಚೌಡಯ್ಯ ಅಂತ ಟೈಟ್ಲ್ ಇಟ್ಕೊಂಡಿದ್ದೆ. ನಾನು ಪೋಸ್ಟರ್ ಕೂಡ ಅದರಲ್ಲೇ ಮಾಡಿಸ್ಕೊಂಡಿದ್ದೆ. ದರ್ಶನ್ ಸರ್ ಕತೆ ಹೇಳಿದಾಗ ಅದೇ ಇತ್ತು, ಉಮಾಪತಿ ಸರ್ ಕತೆ ಹೇಳಿದಾಗಲೂ ಅದೇ ಇತ್ತು, ಎಲ್ಲರಿಗೂ ಅದೇ ಇತ್ತು. ಕತೆ ಕೇಳಿ ಬಂದ ಮೇಲೆ ಇದಕ್ಕೆ ಕಾಟೇರ ಕತೆ ಕೇಳಾಯ್ತಲ್ಲ, ಇದಕ್ಕೆ ಕಾಟೇರ ಚೆನ್ನಾಗಿರುತ್ತಲ್ಲ ಅಂತ ಫಸ್ಟ್ ಹೇಳಿದೆ ದರ್ಶನ್ ಸರ್. ನಾನು ಆವಾಗ ನಮ್ಗೆಲ್ಲರಿಗೂ ಹೌದು ಕಾಟೇರನೂ ಚೆನ್ನಾಗಿದೆ, ಚೌಡಯ್ಯ ಅನ್ನೋದು ಚೆನ್ನಾಗಿದೆ ಅನ್ನೋ ಗೊಂದಲದಲ್ಲೇ ಇದ್ವಿ ನಾವು, ಇನ್ಕ್ಲೂಡಿಂಗ್ ಉಮಾಪತಿ ಸರ್. ಅವರು ಡೈರೆಕ್ಟರ್ ನೀವು ಚಾಯ್ಸ್ ನೀವು ತೊಗೊಳ್ಳಿ, ನನಗೆ 2 ಓಕೆ, ನನಗೇನು ತೊಂದರೆ ಇಲ್ಲ ಅನ್ನೋ ಥರ ಅವರು ಇದ್ದರು. ದರ್ಶನ್ ಸರ್ಗೆ ನೋಡಿದ್ದು ಇನ್ನೊಂಚೂರು ಪವರ್ಫುಲ್ ಆಗಿದೆ, ಇನ್ನೊಂಚೂರು ಮಾಸ, ನೀನು ದೇವರು ತರ್ತಾ ಇದೆಯಾ ಒಳಗಡೆ, ಒಂದು ದೇವಿ ತರ್ತಾ ಇದ್ರೆ ಕಾಟೇರಮ್ಮ ಕನೆಕ್ಟ್ ಮಾಡ್ಕೋಬೋದು, ಇದೆಲ್ಲನೂ ಒಂದು ಆಯಾಮ ಬಂತು. ಆಯಿತು ಅಂತಿದ್ವಿ ನಾವು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇದು ರಾಕ್ಲೈನ್ ಸರ್ ಪ್ರೊಡಕ್ಷನ್ಗೆ ಹೋಗಿ ನಾವು ಶೂಟಿಂಗ್ ಶುರು ಮಾಡಿದ ಮೇಲೆ ಡಿಸೈಡ್ ಮಾಡಿದ್ದು ನಾವು ಕಾಟೇರ ಇಡಬೇಕು ಅಂತ ಅಂದ್ಬಿಟ್ಟು. ಅಲ್ಲಿವರೆಗೆ 2 ಟೈಟ್ಲ್ ಮೇಲೂ ಟ್ರಾವೆಲ್ ಮಾಡಿದ್ವಿ ನಾವು. ಬಟ್ ಏನು ಟೈಟಲ್ ಯಾಕೆ ಅದು ರಾಮಮೂರ್ತಿ ಸರ್ ಹತ್ರ ಬಂತು ಅಂದರೆ, ಉಮಾಪತಿ ಸರ್ ಬ್ಯಾನರ್ಲಿ ಇದ್ದಿದ್ದು ಮದಗಜ ಟೈಟ್ಲ್ ಬೇಕು ಅಂತಂದಾಗ ಅದು ಎಕ್ಸ್ಚೇಂಜ್ ಆಗಿದೆ ಅಂತ ನಿಜ. ಅದು ನಿಮ್ಮ ಮಹೇಶ್ ಏನು ಹೇಳಿದ್ರು ಅದಷ್ಟು ಫ್ಯಾಕ್ಟ್. ನಾನು ಪ್ರೆಸೆಂಟ್ ಆಗಿಲ್ಲದೆ ಇದ್ದು ನನಗೆ ಅದು ಹೇಳಿದಂತೂ ಕೇಳಿದ್ದೆ ನಾನೆಲ್ಲ, ಅದು ಹಿಂಗಾಗಿದೆ, ನನಗೆ ಆ ಟೈಟ್ಲ್ ಅಲ್ಲಿ ಕೊಡ್ತೀನಿ ನಾವು, ಯಾಕಂದರೆ ನಮ್ಮ ತಲೆಯಲ್ಲಿ ಚೌಡಯ್ಯ ಆಗುತ್ತೆ ಅಂತ ತಾನೇ ನಮ್ಮ ತಲೆಯಲ್ಲಿ ಇದ್ದಿದ್ದು, ಅದಕ್ಕೇ ಆ ಟೈಟ್ಲ್ ಕೂಡ ಅಲ್ಲಿ ಕೊಟ್ಟಿದ್ದು. ಸೊ ಸಾರ್ ಉಮಾಪತಿ ಸರ್ ಹೇಳ್ಬೇಕಾರೆ ಆ ಟೈಟ್ಲ್ ಇಟ್ಟಿದ್ದು ನಾನೇ ಅಂತಾರೆ ಗೊತ್ತಾ. ಅಲ್ಲಿ ಎಲ್ಲೋ ಒಂದು ಕಡೆ ಅದು ಏನಿದು ನಾನು ಹೇಳ್ತಾ ಇರೋದು, ಆ ತಂಡದ ಜೊತೆ ನಾನು ಇದ್ದೆ ಅನ್ನೋದು ಒಂದು ಬೇರೆ ಆಗುತ್ತೆ. ನಾನೇ ಮಾಡಿದ್ದು, ನನ್ನೇ ಹೇಳಿದ್ದು ಅಂತಂದಾಗ
ಒಂದು ಚಿಕ್ಕದು ಎಲ್ಲರೂ ಒಂದೇ ಥರ ಯೋಚನೆ ಮಾಡಲ್ವಲ್ಲ ಸರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾ ಹೋಗ್ತಾರೆ. ಶ್ರೀಧರ್, ದರ್ಶನ್ ಅವರಷ್ಟು ಖಾರವಾಗಿ ಅಲ್ಲದೆ ಇದ್ರು ತರುಣ್ ಸುಧೀರ್ ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕಾಟೀರ ಕಥೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಮಾಪತಿ ಗೌಡ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಟೈಟಲ್ ಕಥೆಯ ಫೈಟ್ ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಶ್ರೀಧರ್, ಎಸ್ ವಿದ್ಯಾ, ನಟರು ಕಂಡಂತೆ ಕಾಟೇರ, ನಿರ್ಮಾಪಕರು ಕಂಡಂತೆ ಕಾಟೇರ, ಈಗ ನಿರ್ದೇಶಕರು ಕಂಡಂತೆ ಕಾಟೇರ ಟೈಟಲ್ ಹುಟ್ಟಿದ ಹೇಗೆ ಅನ್ನೋ ವಿಚಾರದ ಬಗ್ಗೆ ಈಗ ತರುಣ್ ಸುಧೀರ್ ಅವರು ಮಾತನಾಡಿದ್ದ ನೀವು ಕೇಳಿಸ್ಕೊಂಡ್ರಿ. ಕಾಟೇರ ಅನ್ನೋ ಟೈಟಲ್ಲು ಸೃಷ್ಟಿಯಾಗಿದ್ದೇ 2018-19 ಸಾಲಿನಲ್ಲಿ. ಆಗಲೇ ಟೈಟಲ್ನ ರಿಜಿಸ್ಟರ್ ಮಾಡಿದ್ವಿ, ಬಟ್ ಇದೇ ಕತೆಗೆ ಅಂತಲ್ಲ. ತರುಣ್ ಅವರು ಕಾಟೇರ ಕಥೆಯನ್ನು ರೆಡಿ ಮಾಡೋಕೆ ಮುಂಚೆ ಇದಕ್ಕೆ ಅವರಿಟ್ಟಿದ್ದು ಚೌಡಯ್ಯ ಅನ್ನೋ ಒಂದು ಟೈಟಲ್. ಅವರ ಕಲ್ಪನೆಯಲ್ಲಿ ಕಾಟೇರ ಮೊದಲು ಚೌಡಯ್ಯ ಆಗಿದ್ದ. ಆ ವಿಚಾರದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾಗ ಈ ಹಿಂದೆ ಅವರು ಏನು ಚೌಕ ಸಿನಿಮಾ ಆಗೋಕ್ಕಿಂತ ಬಿಫೋರು ಕಾಟೇರ ಅನ್ನೋ ಒಂದು ಟೈಟಲ್ ಬಗ್ಗೆ, ಕಾಟೆ ಮತ್ತು ಕಾಟೇರ ಅನ್ನೋ ಟೈಟಲ್ ಇಷ್ಟ ಆಗಿ, ದಾವಣಗೆರೆಯ ಒಬ್ಬ ಕುಸ್ತಿಪಟುನ ಮೇಲೆ ಇಷ್ಟ ಆಗಿ ಆ ಒಂದು ಟೈಟಲ್ನ ರಿಜಿಸ್ಟರ್ ಮಾಡು ಅಂದಾಗ ಏನು ತರುಣ್ ಅವರ ಪ್ರೊಡಕ್ಷನ್ನಲ್ಲಿ ಟೈಟಲ್ ರಿಜಿಸ್ಟ್ರೇಷನ್ಗೆ ಅವಕಾಶವಿಲ್ಲದೆ ಇದ್ದಾಗ ಅದು ಮತ್ತೊಂದು ಪ್ರೊಡಕ್ಷನ್ಗೆ ಹೋಗುತ್ತೆ. ಆ ಟೈಟಲ್ ಸೇಫ್ಟಿಗೆ ನಮ್ಮ ಹತ್ರ ಇರಲಿ ಈ ಟೈಟಲ್ ಅಂತ ಹೇಳಿ. ಟೈಟಲ್ ಹೊಲಿಯೋದೇ ದೊಡ್ಡದು, ಅಂಥದ್ರಲ್ಲಿ ಇಂಥದ್ದೊಂದು ಕ್ಯಾಚಿ ಟೈಟಲ್ ಹೊಲಿಯುತ್ತಲ್ವಾ, ಅದಕ್ಕೆ ಇದನ್ನ ಟೈಟಲ್ನ ಎತ್ತಾಕೊಂಡ್ಬಿಡ್ಬೇಕು ಅಂತ ಹೇಳಿ ಲೆಕ್ಕಾಚಾರ ಹಾಕಿದ್ರು. ಆ ಲೆಕ್ಕಾಚಾರದಲ್ಲೇ ರಾಬರ್ಟ್ ಆಗೋ ಸಂದರ್ಭದಲ್ಲಿ, ರಾಬರ್ಟ್ ನಿನ್ನೆಂದು ರಿಲೀಸ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ, ಲಾಕ್ಡೌನ್ ಆದ ವಿಚಾರದಲ್ಲಿ ಅವರೆಲ್ಲ ತುಂಬ ಚೆನ್ನಾಗಿದ್ರಲ್ಲ, ಆಗ ಈ ಕಥೆಯ ಒಂದು ಎಳೆ ಶುರುವಾಗಿರುತ್ತೆ. ಆಲ್ಮೋಸ್ಟ್ ಆಲ್ ಒಂದು 70 ಸೀನನ್ನು ಕಂಪೋಸ್ ಮಾಡಾಗಿರುತ್ತೆ. ಆ ವಿಚಾರವನ್ನು ಉಮಾಪತಿ ಅವರಿಗೆ ಮತ್ತು ದರ್ಶನ್ ಅವರಿಗೆ ಹೇಳಿದಾಗ ಕಥೆಯ ಡಿಸ್ಕಷನ್ ಆಗುತ್ತೆ ಹೊರತು ಹೆಸರು ಡಿಸ್ಕಷನ್ ಇನ್ನೂ ಕೂಡ ಆಗಿರಲ್ಲ. ಚೌಡಯ್ಯ ಅನ್ನೋ ಟೈಟಲ್ಲೇ ಇಟ್ಕೊಂಡು ಕೆಲಸ ಮಾಡೋಣ ಅನ್ನೋದು ಮುಂದುವರಿತಾರೆ. ಆದರೆ ಅದ್ಯಾವಾಗ ಉಮಾಪತಿ ಅವರಿಂದ ಮತ್ತು ಇನ್ನೊಬ್ಬ ನಿರ್ಮಾಪಕರು ಶ್ರೀನಿವಾಸ್ ಅವರಿಂದ ಅದಾದ ನಂತರ ರಾಕ್ಲೇನು ಪ್ರೊಡಕ್ಷನ್ಗೆ ಯಾವಾಗ ಈ ಕತೆ ಬರುತ್ತೆ, ಆಗ ಚೌಡಯ್ಯ ಇದ್ದೋನು ಕಾಟೇರ ಆಗ್ತಾನೆ. ಈ ವಿಚಾರವಾಗಿ ಸ್ಪಷ್ಟತೆ ಕೊಟ್ಟಿದ್ದಾರೆ. ಕಳೆದ ದಿನ ಏನು ನಟ ದರ್ಶನ್ ಅವರು ಮಾತನಾಡಿದ ವಿಚಾರಕ್ಕೆ ಉಮಾಪತಿ ಅವರು ಕೌಂಟರ್ ಕೊಟ್ಟಿದ್ರು, ಅದಕ್ಕೆ ಈಗ ಇವರ ರಿಯಾಕ್ಷನ್ ಅಂತ ಇದನ್ನ ಹೇಳಬಹುದು. ಕಾಟೇರ ಅನ್ನೋ ಟೈಟಲ್ ಹೇಗೆ ಹುಟ್ಟಿತು ಅನ್ನೋ ವಿಚಾರ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.